ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. RSS 2003ರಿಂದ 2008 ನಡುವೆ ಸಾಕಷ್ಟು ಕಡೆ ಮಹಾರಾಷ್ಟ್ರದಲ್ಲಿ ಬಾಂಬ್ ಸ್ಫೋಟಗಳನ್ನು ಮಾಡಿತು. ಅದರಲ್ಲಿ ಒಂದಷ್ಟು ಕಡೆ ಜನ ಸತ್ತರು. ಹೀಗೆ ಯಾವುದೋ ಕಮ್ಯುನಿಸ್ಟರು ಅಥವಾ ಬೇರೆ ರೀತಿ ಚಿಂತಕರು, ವಿಚಾರವಾದಿಗಳು, RSS ವಿರೋಧಿಗಳು, ಕಾಂಗ್ರೆಸ್ಸಿನವರು ಯಾರಾದರೂ ಹೇಳಿದರೆ ನಾವು ಹೋಗ್ರಪ್ಪ, ನೀವು ಹೇಳ್ತಾನೆ ಇರ್ತೀರಿ, ಇಲ್ಲಿಯವರೆಗೆ ಯಾವುದೂ ಸಹ ಕೋರ್ಟುಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಕ್ಷ್ಯ ಸಮೇತವಾಗಿ ಸಿಕ್ಕಿ ಬಿದ್ದಿಲ್ಲ ಅಂತ ಹೇಳಬಹುದು. ಆದರೆ ಈ ಮಾತನ್ನ RSS ಬಜರಂಗ ದಳದಲ್ಲಿದ್ದಂತಹ ವ್ಯಕ್ತಿನೇ ಬಂದು ಹೇಳಿದ್ರೆ ನೀವು ನಂಬಲೇಬೇಕಾಗತ್ತೆ. ಅಂತಹದೇ ಒಂದು ವ್ಯಕ್ತಿ ಈ ಹಿಂದೆನೂ ಹೇಳಿದ್ರು, ಈಗ ಮತ್ತೆ ಪುನರುಚ್ಚರಿಸಿದ್ದಾರೆ. ದ ವೈರ್ ಅನ್ನುವಂತಹ ವೆಬ್ಸೈಟ್ಗೆ ಕೊಟ್ಟಿರುವ ಸಂದರ್ಶನದಲ್ಲಿ ಮತ್ತೆ ಎಲ್ಲವನ್ನು ವಿವರವಾಗಿ ಹೇಳಿದರೆ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಇವರು, ಏನೇನಾಯಿತು, ತಾನು ಯಾಕೆ ಇದನ್ನ ಹೊರಗೆ ಇಡ್ತಾ ಇದ್ದೀನಿ ಅದರ ಬಗ್ಗೆ ಸಹ ಹೇಳಿದ್ದಾರೆ. ಸೊ ಏನಿದು ವಿಚಾರ ಅಂತಂದ್ರೆ, ಯಶವಂತ್ ಶಿಂಧೆ ಅನ್ನುವಂತಹ ವ್ಯಕ್ತಿ RSS ನಲ್ಲೂ ಇದ್ರು, ಬಜರಂಗ ದಳದಲ್ಲೂ ಇದ್ದಂತಹ ವ್ಯಕ್ತಿ. ಆ ವ್ಯಕ್ತಿ ಈಗ ಹೇಳ್ತಿದ್ದಾರೆ 2003ರಿಂದ 2008 ನಡುವೆ ಪರ್ಬಾನಿ, ಜಲ್ನಾ, ಪೂರ್ಣ ಅನ್ನುವಂತಹ ಪ್ರದೇಶಗಳಲ್ಲಿ ಮತ್ತು ಇನ್ನೊಂದಷ್ಟು ಪ್ರದೇಶಗಳಲ್ಲಿ RSS ಮತ್ತು ಬಜರಂಗ ದಳ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಬಾಂಬ್ ಸ್ಫೋಟಗಳನ್ನು ಮಾಡಿತ್ತು. ಒಂದಷ್ಟು ಜನರ ಜೀವವನ್ನು ಸಹ ತೆಗೆದಿದೆ. ಆದರೆ ಪೊಲೀಸರು ಮತ್ತು ನ್ಯಾಯಾಂಗ ಸತ್ಯವನ್ನು ಹೊರಬರದಂತೆ ನೋಡಿದ್ದಾರೆ, ಅವರ ರಕ್ಷಣೆಗೆ ನಿಂತಿದ್ದಾರೆ. ಹಾಗಾಗಿ ಈ ಪ್ರಕರಣಗಳು ಎಲ್ಲಿಯೂ ಸಹ ಸುದ್ದಿ ಆಗಿಲ್ಲ ಅಥವಾ ಶಿಕ್ಷೆ ಆಗಿಲ್ಲ ಅನ್ನೋದನ್ನ ಈ ಯಶವಂತ್ ಶಿಂಧೆ ಅನ್ನುವಂತಹ ವ್ಯಕ್ತಿ ಈಗ ಹೇಳ್ತಾ ಇದ್ದಾರೆ. ಈಗ ಕೆಲವು 3-4 ವರ್ಷಗಳ ಹಿಂದೆ ಒಂದ್ಸಲ ಹೇಳಿದ್ರು, ಈಗ ಮತ್ತೆ ವಾಪಸ್ ಬಂದು ಮತ್ತೆ ಹೇಳ್ತಿದ್ದಾರೆ. ದ ವೈರ್ ಅನ್ನುವಂತಹ ವೆಬ್ಸೈಟ್ ಅವರ ಇಂಟರ್ವ್ಯೂ ಮಾಡಿದೆ. ಅವರು ಹೇಳ್ತಾರೆ, 2004 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಧರ್ಮದ ಆಧಾರದ ಮೇಲೆ ಧ್ರುವೀಕರಣ ಆಗಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಅದಕ್ಕೆ 2003ರಿಂದ ಅವರು ಆರಂಭಿಸಿದರು. ಸಾಕಷ್ಟು ಕಡೆ ನಾನು ಹೇಳ್ದಂಗೆ ಪರ್ಬಾನಿ, ಜಲ್ನಾ, ಪೂರ್ಣ ಅನ್ನುವಂತಹ ಕೆಲವು ಪ್ರದೇಶಗಳಲ್ಲಿ ಅವರು ಬಾಂಬ್ ಸ್ಫೋಟಗಳನ್ನು ಮಾಡಿದರು. ಇದರಲ್ಲಿ ಮಾಸ್ಟರ್ ಮೈಂಡ್ಗಳು RSS ಲೀಡರ್ ಇಂದ್ರೇಶ್ ಕುಮಾರ್. RSS ನ ಲೀಡರ್ ಇಂದ್ರೇಶ್ ಕುಮಾರ್ ಇವತ್ತಿಗೂ ಆ ವ್ಯಕ್ತಿ ದೊಡ್ಡ ಹುದ್ದೆಯಲ್ಲಿ ಇರೋದು RSS ಅಲ್ಲಿ. VHP ಲೀಡರ್ ಮಿಲಿಂಡ್ ಅನ್ನುವಂಥವ್ರು, ಅವರು ಸಹ ಇದರ ಮಾಸ್ಟರ್ ಮೈಂಡ್. ಅವರಿಬ್ಬರು ಸೇರ್ಕೊಂಡು RSS ಮತ್ತು VHP ಸೇರ್ಕೊಂಡು ಈ ಕೆಲಸಗಳನ್ನು ಮಾಡ್ತು. ಬಜರಂಗ ದಳವು ಸಹ ಅದಕ್ಕೆ ಸಪೋರ್ಟ್ ಮಾಡ್ತು ಅಂತ ಈ ವ್ಯಕ್ತಿಯ ಮಾತುಗಳನ್ನು ನಂಬಬಹುದಾ ಅಂದರೆ ಆ ವ್ಯಕ್ತಿಯ ವಿವರಗಳನ್ನು ನೋಡಿದ್ರೆ ನಿಮಗೆ ನಂಬಿಕೆ ಬರುತ್ತೆ. ಯಾಕೆಂದ್ರೆ ಆ ವ್ಯಕ್ತಿ 1994ರಲ್ಲಿ RSS ಸೇರ್ಕೊಂಡಂಥ ವ್ಯಕ್ತಿ, RSS ಅಲ್ಲಿ ನಿಷ್ಠೆಯಿಂದ ದುಡಿದಂತಹ ವ್ಯಕ್ತಿ. 1995ರಲ್ಲಿ ಸುದ್ದಿಗೆ ಬಂದಿದ್ದು ಹೇಗೆ, ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ದಾಳಿ ಮಾಡುವ ಯತ್ನ ಮಾಡಿ ಬಂಧನಕ್ಕೆ ಒಳಗಾಗಿದ್ರು. ಇದಕ್ಕಿಂತ RSS ಮನಸ್ಥಿತಿ ನಿಮಗೆ ಬೇಕಾಗಿರಲ್ಲ, ಇದಕ್ಕಿಂತ ದೊಡ್ಡ ಬಜರಂಗ ದಳದ ಮನಸ್ಥಿತಿ ನಿಮಗೆ ಬೇಕಾಗಿರಲ್ಲ, ಇದಕ್ಕಿಂತ ದೊಡ್ಡ ಸಂಘ ಪರಿವಾರದ ಮನಸ್ಥಿತಿ ನಿಮಗೆ ಬೇಕಾಗಿರಲ್ಲ. ಆ ನಂತರ ಅವರು 1999ರಲ್ಲಿ ಬಜರಂಗ ದಳದಲ್ಲಿ ದೊಡ್ಡ ಮಟ್ಟದ ಲೀಡರ್ ಆಗಿ ಬೆಳೆದ್ರು. ಆ ನಂತರವೇ ಇವರು ಮನಸ್ಸಿನಲ್ಲಿ ತುಮುಲ ಶುರುವಾಯಿತು. ನಾನು ಮಾಡ್ತಿರೋದು ಸರಿನಾ? ಯಾಕೆ ಅಂತಂದ್ರೆ RSS ನಲ್ಲಿನ ಕೆಲವು ಚಟುವಟಿಕೆಗಳು ತನಗೆ ಅಸಮಾಧಾನ ತಂದಿತ್ತು. ಅವು RSS ಸಂಸ್ಥಾಪಕ ಹೆಡ್ಗೇವಾರ್ ಅವರ ಮಾರ್ಗದರ್ಶನಕ್ಕೆ ವಿರುದ್ಧವಾಗಿದ್ದವು, ಆದರ್ಶಗಳಿಗೆ ವಿರುದ್ಧವಾಗಿದ್ದವು. ಹಾಗಾಗಿ ನಾನು ಅವರಿಂದ ದೂರ ಸರಿಯೋದಕ್ಕೆ ಆರಂಭಿಸಿದ್ದೀನಿ. ಈಗ ಸತ್ಯವನ್ನು ಹೇಳ್ತಾ ಇದ್ದೀನಿ, ಅವರು 2003ರಿಂದ 2008ರವರೆಗೆ ಸಾಕಷ್ಟು ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಿದ್ರು. 2008-9ರಲ್ಲಿಯೂ ಸಹ, 2006ರಲ್ಲಿ ನಿಮಗೆ ಮಾಲೆಗಾಂವ್ ಸ್ಫೋಟದ ವಿಚಾರ ಗೊತ್ತಿರಬೇಕು. ಮೊನ್ನೆ ಆದ್ರಲ್ಲ, ಎಲ್ಲರೂ ಖುಲಾಸೆ ಆಗೋದ್ರು, ಇನ್ಕ್ಲೂಡಿಂಗ್ ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಅವರು ಸಹ ಖುಲಾಸೆ, ಅವ್ರ ಮೇಲೂ ಆರೋಪಗಳಿತ್ತು. ಆಗ ATS ಆಂಟಿ ಟೆರರಿಸ್ಟ್ ಸ್ಕ್ವಾಡ್ನ ಮುಖ್ಯಸ್ಥರಾಗಿದ್ದಂತಹ ಕರ್ಕರೆ ಅವರು ಈ ಪ್ರಕರಣವನ್ನ ಬೆಳಕಿಗೆ ತಂದಿದ್ರು, ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ರು. ಆ ನಂತರ ಅದು NIAಗೆ ಶಿಫ್ಟ್ ಆದ ಮೇಲೆ ಅವರು ಸಹ ಉಗ್ರವಾದಿಗಳ ಗುಂಡಿಗೆ ಬಲಿಯಾದರು. 2008ರ ಮುಂಬೈ ದಾಳಿ ಏನು ನಡೆದಿತ್ತಲ್ಲ, ಆ ಸಂದರ್ಭದಲ್ಲಿ ಕರ್ಕರೆಯವರು ಹುತಾತ್ಮರಾದರು.
ಆನಂತರ ಎನ್ ಐ ಎಗೋಯ್ತು. ಎನ್ ಐ ಎ ಕಡೆಯಿಂದ BJP ಸರ್ಕಾರ ಬಂದ ಮೇಲೆ ಏನೇನಾಗಿರುತ್ತೆ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. 2016ರಲ್ಲಿ ಇಡೀ ಪ್ರಕರಣವನ್ನೇ ಕೈ ಬಿಡಬೇಕು ಅಂತ ಪ್ರಯತ್ನ ಪಟ್ಟಿತ್ತು NIA. ಸೊ ಅದೆಲ್ಲವೂ ಸಹ ಅದರ ಭಾಗವಾಗಿ ಆಗಿರಬಹುದೇನೋ. ಹಾಗಾಗಿ ಯಶವಂತ್ ಶಿಂದೆ ಹೇಳ್ತಿರುವಂತಹದ್ದು 2003ರಿಂದ 2008ರ ನಡುವೆ ಈ ಪ್ರಯತ್ನಗಳು ದೊಡ್ಡದಾಗಿ ನಡೆದಿತ್ತು. ಅದರಲ್ಲಿ ಮುಖ್ಯವಾಗಿ VHP ಮತ್ತು RSS ಮಾಸ್ಟರ್ ಮೈಂಡ್ಗಳಾಗಿದ್ರು. ಅದರ ಲೀಡರ್ಗಳು ಮಾಸ್ಟರ್ ಮೈಂಡ್ಗಳಾಗಿದ್ರು. ಇದು ಸತ್ಯ ಅನ್ನುವಂಥ ಮಾತುಗಳನ್ನು ದ ವೈರ್ ಅನ್ನುವಂತಹ ವೆಬ್ಸೈಟ್ಗೆ ಕೊಟ್ಟಿರುವ ಸಂದರ್ಶನದಲ್ಲಿ ಈ ಯಶವಂತ್ ಶಿಂದೆ, ಮಾಜಿ ಸಂಘ ಪರಿವಾರದ ಸದಸ್ಯ ಮತ್ತು ಲೀಡರ್, ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಸಹ ಇವತ್ತಿಗೂ ಸಹ ಈ ವ್ಯಕ್ತಿಗೆ ನನಗೆ ರಕ್ಷಣೆ ಕೊಡ್ತಾ ಇಲ್ಲ, ನಾನು ದೂರುಗಳು ಕೊಟ್ಟರೆ ತಗೊಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದರೂ ಸಹ ನನಗೆ ನನ್ನ ಅಹವಾಲನ್ನು ಆಲಿಸ್ತಾ ಇಲ್ಲ ಅನ್ನೋದು ಇವರ ಅಳಲು. ಅದಕ್ಕೇನು ಹೇಳೋಕ್ಕಾಗಲ್ಲ. ಆಡಳಿತ ಯಾರ್ದಿದೆ, ಯಾವ ರೀತಿ ಇದೆ, ಯಾವ ಮನಸ್ಥಿತಿ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡು ತಾಳೆ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಯಾಕೆ ಈ ವ್ಯಕ್ತಿಯ ಮಾತುಗಳನ್ನು ಯಾರೂ ಸಹ ದೂರಿನ ರೂಪದಲ್ಲಿ ಪರಿಗಣಿಸೋದಿಲ್ಲ. ಅದು ಪೊಲೀಸ್ ಆಗಿರ್ಬೋದು, ನ್ಯಾಯಾಲಯಗಳಾಗಿರ್ಬೋದು, ಅಷ್ಟೇ. ಅದನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ಸೊ ಇದಿಷ್ಟು ದ ವೈರ್ ಅನ್ನುವಂತಹ ವೆಬ್ಸೈಟ್ ಮಾಡಿರುವ ಸಂದರ್ಶನದ ಸಂಕ್ಷಿಪ್ತ ವಿವರಗಳು. ನೀವು ಪೂರ್ತಿ ಬೇಕಾದರೆ ಆ ವೆಬ್ಸೈಟಿಗೆ ಹೋಗಿ ನೋಡಿ ಪೂರ್ತಿಯಾಗಿ ಆತನ ಮಾತುಗಳನ್ನು ಕೇಳ್ಬೋದು. ಯಶವಂತ್ ಶಿಂದೆ ಅನ್ನುವಂತಹ ಹೆಸರಿನ ವ್ಯಕ್ತಿ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.